ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ. ಸೊ ಇವತ್ತು ಒಂಥರ ಸ್ಪೆಷಲ್ ಡೇ ನಮಗೆ ಮತ್ತು ನಮ್ಮ ಫ್ಯಾಮಿಲಿಗೆ. ಸೊ ಏನಪ್ಪ ವಿಷಯ ಅಂತ ನಿಮಗೆ ಸ್ವಲ್ಪಷ್ಟರಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತು ನಾನು ಸಿಲ್ಕ್ ಬೋರ್ಡಲ್ಲಿರೋ ಒಂದು ಶೋರೂಮ್ ಬಂದಿದ್ದೀನಿ. ಮೋಸ್ಟ್ಲಿ ಹಿಂದೆಗಡೆ ಲೋಗೋ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಏನಪ್ಪ ಅಂತ ಅಂದರೆ ಹೊಸ ಕಾರ್ ತೊಗೊತಿದ್ದೀವಿ. ಸೊ ಯಾವ ಕಾರು, ಯಾವ ಮಾಡಲು, ಏನು ಎತ್ತ ಅಂತ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ. ಸೊ ಅವ್ರಿಗೆ ಯಾವ ಥರ ಎಕ್ಸೈಟ್ ಆಗಿದ್ದಾರೆ ಅದ್ರ ಬಗ್ಗೆನೂ ನಾನು ನಮ್ಮ ಅಮ್ಮನೇ ಕೇಳ್ತೀನಿ ಡೈರೆಕ್ಟಾಗಿ. ಸೊ ಏನು ಹೇಳ್ತಾರೆ ನೋಡೋಣ. ಆ್ಯಂಡ್ ತುಂಬ ಜನ ವೀಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ನ ತಿಳಿಸಿ ಅಂತ ಹೇಳ್ತಾ ಸೊ ತಡ ಮಾಡಿದೆ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವನು ನನ್ನ ತಮ್ಮ ರಂಜಿತ್ ಅಂತ ಆಲ್ರೆಡಿ ನೋಡಿರ್ತೀರ ಒಂದು ವಿಡಿಯೋದಲ್ಲಿ. ಸೊ ಇದು ನಮ್ಮಮ್ಮ ಗಾಯತ್ರಿ ಅಂತ, ಅದು ನಮ್ಮಪ್ಪ. ಹಾಯ್ ಮಾಡಪ್ಪ. ಹಾಯ್. ಫಸ್ಟ್ ಟೈಮ್ ನಮ್ಮಪ್ಪ ಬರ್ತಿರೋದು ವೀಡಿಯೋದಲ್ಲಿ. ಸೊ ಇವಾಗ ನಮ್ಮಮ್ಮ ಯಾವ ಥರ ಅನ್ನಿಸ್ತಿದೆ ಅಂತ ಕೇಳೋಣ. ಅನ್ನಿಸ್ತೈತೆ ಮಮ್ಮಿ, ಏನು ತಗೊತಾ ಇದ್ದೀವಿ ನಾವು? ಕಾರ್ ತಗೊಳಕ್ ಬಂದಿದ್ದೀವಿ. ಖುಷಿ ಅನಿಸ್ತಾ ಇದೆ. ಕಾರ್ ಚೆನ್ನಾಗಿದೆ. ನಾವು ಫಸ್ಟ್ ಕಾರ್ ತೊಗೊತಾ ಇರೋದು ನಮ್ಮ ಫ್ಯಾಮಿಲಿಯಲ್ಲಿ, ಫಸ್ಟ್ ಕಾರು. ಹಾಂ. ಸೊ ಏನು ಎಕ್ಸೈಟ್ಮೆಂಟ್ ಹಿಂಗೆ ಫಸ್ಟ್ ಕಾರ್ ತಗೊತಾ ಇರೋದು ನಾವು. ಯಾವ ಥರ ಖುಷಿ, ಎಷ್ಟು ಖುಷಿ ಇದೆ. ಫಸ್ಟ್ ಟೈಮ್ ನಮ್ಮ ಮಗನಿಗೋಸ್ಕರ ಕಾರ್ ತಗೊತಾ ಇದೀವಿ. ಖುಷಿ ಐತೆ. ನಾವು ಅಪ್ಪನ ಮಾತಾಡ್ಸೋಣ ಇವಾಗ. ಕಾರ್ ಪರ್ಚೇಸ್ ಮಾಡಿದೆ. ನಮ್ಮ ಇಬ್ಬರು ಮಕ್ಕಳು ಖುಷಿಯಿಂದ ಒಂದು ಕಾರ್ ತಗೊತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಗಾಯತ್ರಿಗೆ ತುಂಬ ಖುಷಿಯಾಗಿದೆ. ಹೌದು, ಟೋಟಲ್ 4 ಜನಕ್ಕೂ ತುಂಬ ಖುಷಿ ಆಯಿತು. ಹೊಸ ಇವತ್ತು ಕಾರ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಕಾರ್ಗೆ ಓನರು ನಮ್ಮಪ್ಪನೇ. ನಮ್ಮಪ್ಪ ಹೆಸರಲ್ಲಿ ಕಾರ್ ಬುಕ್ ಮಾಡಿರೋದು. ಆ್ಯಕ್ಚುಲಿ ನಮ್ಮ ಅಮ್ಮ ಹೆಸರಲ್ಲಿ ಮಾಡ್ಬೇಕಂತಿದ್ದು, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು. ಸೊ ಹಾಗಾಗಿ ನಮ್ಮ ಅಪ್ಪ ಹೆಸರಲ್ಲೇ ಬುಕ್ ಮಾಡಿದ್ವಿ ಗಾಡಿ. ಯಾವ ಗಾಡಿ ಅಂತ ಇನ್ನು ಸ್ವಲ್ಪಷ್ಟರಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಸದ್ಯಕ್ಕೆ ನಾವು ಶೋರೂಮ್ ಹತ್ರ ಬಂದಿದ್ದೀವಿ. ಮಧ್ಯಾಹ್ನ 1:30 ಮೇಲೆ ಡೆಲಿವರಿ ತೊಗೊಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು 1 ಅವರ್ ಮುಂಚೆನೇ ಬಂದಿರೋದ್ರಿಂದ ಸ್ವಲ್ಪ ಫೋಟೋಶೂಟು ಅದು ಇದು ಎಲ್ಲ ಮಾಡಿಕೊಂಡು ಅದಕ್ಕೆ ಜಲ್ದಿ ಬಂದಿದ್ದೀವಿ ಇವಾಗ. ಸೊ ನಮ್ಮಪ್ಪ ಫಸ್ಟ್ ಟೈಮ್ ಮಾತಾಡಿದ್ದು, ಅದಕ್ಕೆ ಸ್ವಲ್ಪ ಸಂಕೋಚ ಪಡ್ತಾವ್ರೆ, ಬಟ್ ಮಾತಾಡ್ತಾರೆ ಚೆನ್ನಾಗಿ. ಇವನು ನನ್ನ ತಮ್ಮ. ಹಾಯ್. ಸೊ ನನ್ನ ತಮ್ಮ ಏನೋ ರಂಜಿತ್ ಅಂತ. ಏನೋ ಹೆಂಗೆ ಅನಿಸಿದ್ದು? ತುಂಬ ಖುಷಿ ಆಗ್ತಿದೆ. ಅಲ್ಲಿ ನೋಡ್ಕೊಂಡು ಹೇಳು. ಕಾರ್ ತಗೊಂತಿದ್ದೀರಿ. ಹೇಳು ಅಷ್ಟೇನಾ? ಕ್ಯಾಮ್ರಾ ಮುಂದೆ ಬಂದರೆ ಮಾತ್ರ ಇವನು ಮಾತಾಡಲ್ಲ, ಮಿಕ್ಕಿದ ಟೈಮಲ್ಲಿ ಸರಿಯಾಗಿ ಮಾತಾಡ್ತಾನೆ ಅಲ್ವಾ? ಸೊ ಇವಾಗ ನೆಕ್ಸ್ಟು ಕಾರ್ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಸ್ವಲ್ಪ ಪೇಪರ್ ವರ್ಕ್ಸು ಅದು ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ಒಳಗಡೆ ಹೋಗಿ ಪೇಪರ್ ವರ್ಕ್ಸ್ ಎಲ್ಲ ಮುಗಿಸ್ಕೊಂಬರ್ತೀವಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ನಾನು ಏನಕ್ಕೆ ಮಹೇಂದ್ರನ ಸೆಲೆಕ್ಟ್ ಮಾಡಿದೆ ಅಂದರೆ, ನನಗೆ ಮುಂಚೆನೇ ಇತ್ತು ಐದರ್ ಟಾಟಾ ಅಥವಾ ಮಹೇಂದ್ರ, ನಮ್ಮ ಇಂಡಿಯನ್ ಬ್ರ್ಯಾಂಡ್ಸ್ನೇ ತೊಗೊಬೇಕು ಅಂತ ನನಗೆ ಮುಂಚೆನೂ ಮೈಂಡಲ್ಲಿತ್ತು. ಸೊ ಹಾಗಾಗಿ ನನಗೆ ಕನ್ಫ್ಯೂಷನ್ ಇದ್ದಿದ್ದು ಐದರ್ ಟಾಟಾಗೆ ಹೋಗ್ಬೇಕಾ ಮಹೇಂದ್ರಗೆ ಹೋಗ್ಬೇಕಂತ. ಸೊ ಫೈನಲಿ ನನಗೆ ನಮ್ಮ ಇಂಡಿಯನ್ ಬ್ರ್ಯಾಂಡು, ನಮ್ಮ ದೇಸಿ ವಸ್ತು ಮೇಲೆ ಆಸೆ ಆಗಿ ನಮ್ಮ ಮಹೇಂದ್ರನ ಸೆಲೆಕ್ಟ್ ಮಾಡಿದ್ದೀನಿ. ಸರ್ ನಿಮ್ಮ ಹೆಸರು ಮತ್ತು? ಸರ್ ನನ್ನ ಹೆಸರು ಶಿವಕುಮಾರ್ ರೆಡ್ಡಿ ಅಂತ. ಸರೀಶ್ ಆಟೋಲ್ಲಿ ವರ್ಕ್ ಮಾಡ್ತಿರೋದು ಫಾಸ್ಟ್ 10 ಇಯರ್ಸಿಂದ. ಸರ್ ಅವ್ರು ಸೆಲೆಕ್ಟ್ ಮಾಡಿರೋ ವೆಹಿಕಲ್ ಬಂದ್ಬಿಟ್ಟು ಇಸನ ವರ್ಲ್ಡ್ ಸೇಫ್ಟಿ ವೆಹಿಕಲ್ಲು. ಇಟ್ಸ್ ಗ್ಲೋಬಲ್ 5 ಸ್ಟಾರ್ ರೇಟಿಂಗ್ ವೆಹಿಕಲ್ಲು. ಇನ್ನೊಂದು ಏನು ಫಸ್ಟ್ ಟೈಮ್ ಬೈಯರ್ಸ್ ಏನು ಬೈ ಮಾಡ್ತಾರೋ ಅವ್ರಿಗೆ ಹೇಳಿ ತೆಗೆದು ಮಾಡಿಸಿರೋ ಕಾರ್ ವೆಹಿಕಲ್. ಸೊ 5 ಸೀಟರು, ಸೊ ಕಂಫರ್ಟು, ಸೊ ಸೇಫ್ಟಿ ವೈಸ್ ಆಗಲಿ ಎಲ್ಲ ಪ್ಯಾರಾಮೀಟರ್ಸು ಮಹೇಂದ್ರ ಎಲ್ಲೂ ನಿಮಗೆ ಕಾಂಪ್ರಮೈಸ್ ಆಗಿಲ್ಲ. ನಾವೇನು ಅಮೌಂಟ್ ಕೊಡ್ತೀವೋ ಅದಕ್ಕೆ ವ್ಯಾಲ್ಯೂ ಫಾರ್ ಮನಿ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ಇವ್ರನ್ನ ಕೇಳಿದೆ. ಇವ್ರು ನಮ್ಮ ಮನೆಯವರು. ನಮಸ್ಕಾರ. ಅಮ್ಮ. ಇವ್ರು ಏನು ಗೊತ್ತು ಅಂದರೆ ಇವರು ಎಲೆಕ್ಟ್ರಾನಿಕ್ ಫ್ರೆಂಡು. ನಾನಿರೋದು ಲಾಸ್ ಆಂಜಲಸ್ ಮೇಲೆ. ಇರೋದು ಅಮೆರಿಕದಲ್ಲಿ. ಲೈಫಲ್ಲಿ ಅಲ್ಲೇ ಇಲ್ಲೇ ಹುಟ್ಟು ಬೆಳೆದಿದ್ದು ಬೆಂಗಳೂರಿನಲ್ಲಿ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಓದಿದ್ದು. ಆಮೇಲೆ ಓದಿ ಅಲ್ಲೇ ಕೆಲಸ ಮಾಡ್ತಾಯಿದ್ದೆ. ಅಲ್ಲೇ ರಿಟೈರ್ ಆಗಿದ್ದೀನಿ. ನಮ್ಮ ಸಿಸ್ಟರ್ ಮನೇಲಿ ಅವರು JP ನಗರ. ಇವ್ರು ಮಧುರ್ಲಿದ್ದಾರೆ. ಇವ್ರು ಮಧುರ್ ಸಾಹೇಬರು. ತುಂಬ ಖುಷಿ ಆಯ್ತು ಸರ್ ನೀವು ಬಂದಿದ್ದು. ನಾನು ಬಂದಿದ್ದು 20th ಬಂದೆ. ಅಮೆರಿಕಾದಲ್ಲಿಂದ ನನಗೆ ಪರಿಚಯ ಆಗಿದ್ದಮ್ಮ. ನಾನು ಮಾತಾಡಿಸ್ಬೇಕು. ನೀವು ಬಂದು ಅಮೆರಿಕ ಅಂತ ಹೇಳಿದೆ. ನಾನು ಬನ್ನಿ ಸಾರ್ ಅಂತ ಹೇಳಿದೆ ಅವರಿಗೆ, ಯಾವ್ದು ಬೇಕಾದ್ರು ಅಂತ. ಈ ಸಾರಿ ಈಸ್ ಅ ಗ್ರೇಟ್ ಗಾಯ್. ನಾನು ಒಬ್ಬ ಸ್ಟ್ರೇಂಜರು. ನಮ್ಮನ್ನು ಎಷ್ಟು ಜನ ಮಾತಾಡ್ತಾರೆ ನೋಡಿ ಇವರು. ಒಂದು ಡ್ಯೂಟಿ ಆಗ್ಬೇಕು ಸರ್. ಎಂತ ಒಂದು ಡ್ಯೂಟಿ ಆಗಬೇಕು ಹೇಳಿ. ಹೌದು. ಎಷ್ಟು ವರ್ಷ ಸಾಹೇಬರಿಗೆ? 26. ಯಾ ಮದುವೆ ಮಾಡ್ಕೊಳ್ಬೇಕು. ನಾನು ಮದುವೆ ಆಗಿದ್ದು ನಾನು 20.
ಅದೇನು ಗೊತ್ತಾ, ಇವರು ಹೊಸ ಕಾರ್ ತಗೊಂಡ್ರು. ಆಮೇಲೆ ಮದುವೆ ಒಳಗೆ ಇದು ಬಿಟ್ವೀನ್ 30 ಇಯರ್ಸ್ ಇದ್ರ ಮುಂಚೆ ಮದುವೆ ಆದರೆ ಓಕೆ. ಈಗ ತಿಳ್ತಾನೆ ನೀವು 2 ವರ್ಷ ಆಯ್ತಲ್ಲ ಜರ್ಮನಿಗೆ ಹೋಗಿ? ಬೆಂಗಳೂರು ಬಿಟ್ಟಿದ್ದು ಯಾವಾಗ ಇವರು? 3 ವರ್ಷ ಆಯ್ತು ಆಲ್ಮೋಸ್ಟ್. ಹೌದಾ? ಇವಾಗೇನು ಇವಾಗ ಟ್ರಾವೆಲಿಂಗ್ ಯಾವಾಗ ವಾಪಸ್? ಈಗ ಮತ್ತೆ ಮಾರ್ಚ್ 10th ಹೋಗ್ತಿದ್ದೀನಿ. ಹೌದಾ? ನಾನು ಮಾರ್ಚ್ 10th ನಾನು ವಾಪಸ್. ನಾನು ಇಲ್ಲಿಂದ ಸಿಂಗಾಪುರ್ಗೆ ಹೋಗ್ತೀನಿ. ಅಲ್ಲಿ ಐ ವಿಲ್ ಬಿ ದೇರ್ ಇನ್ ಸಿ ಬಾಲಿ ಅಂಡ್ ಗೆಟ್ ಬ್ಯಾಕ್ ಟು ಬ್ಯಾಕ್. ಸೊ ನಮ್ಮಪ್ಪ ನಮ್ಮ ಫಸ್ಟ್ ಕಾರ್ ಇದು. ನಮ್ಮ ಹೌದಾ? ಫಸ್ಟ್ ಕಾರ್ ಇದು. ನಮ್ಮ ಮನೆ ಕಾರೇ ಇರಲಿಲ್ಲ ಸರ್. ಡಿನ್ನರ್ ಮಾಡಿ ನಿಮಗೆಲ್ಲ ನಾನು ಡಿನ್ನರ್ ಕೊಡಿಸ್ತೀನಿ. ನೀವು ಮಾತೇ ಸಾಕು ಸರ್. ನೀವು ನಾನು ಸ್ಟ್ರೇಂಜರ್ ನಿಮಗೆ. ನೋ ಆ ಥರ ಏನಿಲ್ಲ. ನಾನು ನಿಮ್ಮ ಬಗ್ಗೆ ತುಂಬ ಹೇಳಿದ್ದೀನಿ ನಾನು. ಇವ್ರು ಎಷ್ಟೊತ್ತಿ ಇದು ಮಾಡಿದ್ದೀನಿ ಗೊತ್ತಾ? ಇದರಲ್ಲಿ ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಭಾಳ ಸಹ ಮಾತಾಡಿದ್ದೀನಿ. ಈಸ್ ಗುಡ್ ಸರ್. ಇವರು ಟುಡೇಸ್ ಇಂಡಿಯಾ, ನಾವೆಲ್ಲ ಹಳೆ ಇಂಡಿಯಾ. ಯಾವುದೋ ನಿಮ್ಮ ಆಶೀರ್ವಾದದಿಂದ ಇವರು ನಾನೇನಾದ್ರು ನಾನೊಬ್ಬ ಜೊತೆ ಕಲಿ ಆಫ್ಸು ಸರ್. ಇಲ್ಲ, ಇವ್ರಿಗೊಂದು ಹೇಳಿ ಡ್ಯೂಟಿ ಅಂತ ಹೇಳ್ಬಿಟ್ರೆ ಗೊತ್ತು. ಪ್ಲಸ್ ಆಮೇಲೆ ಒಂದು ಕಳ್ಸಿದ್ದೀನಿ ಸರ್, ನಿಮ್ಮ ದೊಡ್ಡ ಮಗನ ಇವರು? ಹೌದು, ಇವ್ರು ಚಿಕ್ಕ ಮಗ, ಇವ್ರು ದೊಡ್ಡ ಮಗ. ಇಬ್ಬರು ಮಕ್ಕಳ ನಿಮಗೆ? ಇಲ್ಲಿ ಮೊದಲು ಅಲ್ಲೇ ನೀವು ವ್ಯವಸಾಯ ಮಾಡ್ತೀರಾ? ವ್ಯವಸಾಯ ಸರ್ ನಮ್ದು ಹಳ್ಳಿ. ಐನೋ ಹೇಳ್ದೆ ಅಲ್ವಾ ನಿಮಗೆ? ಹಳ್ಳಿಯವ್ರು ತಿರುಗಿ ಇವತ್ತು ಕೂಡ ಅವರು ನಮ್ಮ ಮನೆ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಹೌದೌದು, ನಿಜ. ಇವರೇ ಮಾಡಿದಾರಲ್ಲ ಸರ್ ನನಗೆ. ವೆರಿ ಗುಡ್ ಗುಡ್. ಅವ್ರು ಹೇಳ್ತಾನೆ ಬರ್ತೀನಿ ಅಂತ ಹೇಳಿದೆ. ನೀವು 11 ಗಂಟೆಗೆ ಬಂದಿದ್ದೀರಾ? ನಾವು ಮುಂಚೆನೇ ಬಂದ್ವಿ. ಆಮೇಲೆ ಸರಿ ಅಂದ್ಬಿಟ್ಟು 1:30ಗೆ ನಮ್ಮ ಟೈಮ್ ಚೆನ್ನಾಗಿದೆ, 1:30ಗೆ ತಗೊಳ್ಳಿ ಅಂದರು. ಸೊ ಅದಕ್ಕೆ ಪೆಲ್ಲಿಗೆ ಮನೆಗೆ. ಹೌದು. ದಿಸ್ ಇಸ್ ದ ಇಂಡಿಯಾ ಸೇಫೆಸ್ಟ್ ಕಾರ್ ಇದು. ಹೌದಾ? 5 ಸ್ಟಾರ್ ರೇಟಿಂಗ್ ಇದೆ. ಅಂಡ್ ಮೋರ್ ಓವರ್ ನಮ್ಮ ಇಂಡಿಯನ್ ಮೇಡ್. ಮೇಡ್ ಇನ್ ಇಂಡಿಯಾ. ಗುಡ್. ಇಂಡಿಯನ್ ಕಂಪನಿ. ವೆರಿ ಗುಡ್. ಇವ್ರು ಹೋದ್ಮೇಲೆ ಬಂದ್ರೆ ನಮ್ಗೆ ಅಷ್ಟು ಐಡಿಯಾ ಇರಲ್ಲ. ನೀವು ಮಾರ್ಚ್ 10th ತನಕ ಇರ್ತೀರಾ? ನಮ್ಮ ಅಪ್ಪಗೆ ಓಡ್ಸಕ್ ಬರಲ್ಲ, ನಿಮ್ಮ ಊರಿಗೆ ಓಡ್ಸಕ್ ಬರಲ್ಲ. ಸೊ ಇವಾಗ ಇನ್ನು ಉಳಿದಿರೋ ಟೈಮಲ್ಲಿ ನನಗೆ 40 days ಅಲ್ಲಿ ಬಟ್ ನೀವು ಟ್ರೈ ಮಾಡ್ತಾ ಇದ್ದೀರಲ್ಲ? ಮಾಡ್ತೀನಿ. ಅಲ್ಲ, ನಮ್ಮ ನನ್ನ ತಮ್ಮನೂ ಮಾಡ್ತಾನೆ. ಸೊ ಇವರಿಬ್ಬರಿಗೆ ಕಲ್ಸ್ಬೇಕೀಗ ನಾನು. ಹೌದಾ? ಹೌದು. ಇವ್ರು ಚಿಕ್ಕವರು. ಹೌದಾ? ಅವನು ಅವರೇ engineering ಮಾಡ್ತಾ ಮಾಡ್ತಿದ್ದಾನೆ, ಫೈನಲ್ ಇಯರ್. ಎಲ್ಲಿ? ಗೀತಮ್ ಯೂನಿವರ್ಸಿಟಿ ಅಂತ ಏನು ಇದೆ. ಓದ್ತಾ ಇದ್ದಾರೆ? ಕಂಪ್ಯೂಟರ್ ಸೈನ್ಸ್, ಸೈಬರ್ ಸೆಕ್ಯೂರಿಟಿ. ವೆರಿ ಗುಡ್. ಸೈಬರ್ ಸೆಕ್ಯೂರಿಟಿ ವೆರಿ ಗುಡ್. ಅದನ್ನ ಮಾಡ್ತಿದ್ದೀನಿ. ಹಾಂ. ಸೊ ಹಂಗಾಗಿದೆ ಕತೆ ಈಗ. ವೆರಿ ಗುಡ್. ಈಗಲೂ ನಮ್ಮ ಅಪ್ಪ ಅಮ್ಮ ಎಲ್ಲ ಈ ಹಳ್ಳಿಯಲ್ಲೇ ಇರೋದು ನಾವು. ಹೌದಾ? ಮಾಲೂರು ಹತ್ರ. ನೀವೆಲ್ಲ ಮಾಲೂರಿನವರು? ಹೌದು. ವೆರಿ ಗುಡ್. ಈ ಸೌಂಡ್ ಎಲ್ಲ ಇಷ್ಟ ಆಗಲ್ಲ, ಸೈಲೆಂಟ್ ಆಗಿರ್ಬೇಕು. ಮಾಲೂರಿನವ್ರು ನೀವು? ಹೌದೌದು. ವೆರಿ ಗುಡ್. ಇನ್ನೂ ಭಾಳ ಜನ ಇದ್ದಾರೆ ಜರ್ಮನಿಲಿ ನಿಮ್ಮ ಮಾಲೂರು ಫ್ರೆಂಡ್ಸು. ನಮಗೆ ನೀವು ಬಂದಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಏನು ಸರ್, ನಾನು ಸುಮ್ಮನೆ ಇಲ್ಲ ಬೆಂಗಳೂರು, ಸುಮ್ಮನೆ ಮನೆ ಕೆಲಸ ಅಲ್ಲಲ್ಲ, ಬರ್ತೀನಿ. ಆದ್ರೂ ನೀವು ಅಲ್ಲಿಂದ ಅಮೆರಿಕಾಯಿಂದ ಬಂದು ಸರ್ ಗೊತ್ತು. ಆಲ್ಮೋಸ್ಟ್ 2 ತಿಂಗಳು ಕಮ್ಯುನಿಕೇಟ್ ಮಾಡ್ತಾ ನಿಮ್ಮ ಹತ್ರ. ಅಲ್ಲ, ನನಗೆ ಯಾರು ಅಮೆರಿಕಾದಲ್ಲಿರೋರು ಯಾರು ಪರಿಚಯ ಇಲ್ಲ ನನಗೆ. ಓಕೆ. ಸೊ ನೀವು ಅಮೆರಿಕಾದಲ್ಲಿದ್ದು ಇಂಡಿಯಾಗೆ ಬಂದು ನನ್ನ ಮೀಟ್ ಮಾಡಕ್ಕೆ ಶೂರ್ ಸರ್. ತುಂಬಾ ಖುಷಿ ಆಯ್ತು. ಇಂಡಿಯನ್ಸು ಎಲ್ಲಾದರೂ ಯಾವಾಗಲೂ ನಮ್ಮ ಜನನೇ. ಕನ್ನಡ ಬರ್ತಾರಲ್ಲ ಸರ್, ಕನ್ನಡ ಮಾತ್ರ ಇವತ್ತು ಎಷ್ಟು ವರ್ಷ ಅಲ್ಲಿದ್ರೂ ಕನ್ನಡ. ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಏನು ಹೇಳಿ? ಕಾಫಿ, ಟೀ ಕುಡಿಯೋಣ ಬನ್ನಿ. ಟೀ ಕುಡಿತೀರಾ? ನಿಮಗೆ ಶುಗರ್ಲೆಸ್? ನಾವು ಶುಗರ್ಲೆಸ್. ಶುಗರ್ ಇಸ್ ಓಕೆ. ಓಕೆನಾ? ಸರ್ ನಾನೇನು ಗೊತ್ತಾ, ಓಡ್ತಾ ಇದ್ದೆ. ಇದೆಲ್ಲ ನೀವು ಕಳಿಸಿದ್ದಾರೆ ನನಗೆ. ಓಕೆ ಸರ್. ಮಗ ಇಲ್ಲೊಂದು ಕಟ್ಬೇಕಂತಾರ ಏಯ್ ಇಲ್ಲಿ ಕಟ್ಟಲಿಲ್ಲ ಅಂದ್ರೆ ಎದ್ದಾಳುತ್ತ ಗಾಲಿಗೆ. ಅಕ್ಕ
ಸೊ ನಮ್ಮ ಕಾರು ಶೋರೂಮಲ್ಲಿ ಡೆಲಿವರಿ ಆಯಿತು. ಈಗ 5:30 ಟೈಮು. ಸೊ ನಾವು ಬಂದಿದ್ದೀವಿ ಚಿಕ್ಕ ತಿರುಪತಿ. ಇಲ್ಲಿಂದ ನಮ್ಮೂರಿಂದ ಒಂದು 7 ಕಿಲೋಮೀಟ್ರು. ಸೊ ನಮ್ಮ ಕಾರ್ ನೋಡ್ಬೋದು. ಸೊ ನಮ್ಮ ಮನೆ ದೇವರಿಗೆ ಫಸ್ಟು ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಚಿಕ್ಕ ತಿರುಪತಿಗೆ ಬಂದಿದ್ದೀವಿ. ಸೊ ಮಮ್ಮಿ ಪಪ್ಪ ಅಂತೂ ಫುಲ್ ಖುಷಿಯು, ನನಗೂ ಫುಲ್ ಖುಷಿ. ಫಸ್ಟ್ ಟೈಮು ನಾವು ಕಾರು ನಮ್ಮ ದೇಸಿ ಮಹೇಂದ್ರ ಓಡ್ಸಂತೂ ಸಖತ್ತು ಖುಷಿ ಆಯ್ತು ನನಗಂತೂ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಜಾಸ್ತಿ ಅಲ್ಲೇನೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಎಲ್ಲರೂ ಒಂಥರ ಸ್ವಲ್ಪ ಎಮೋಷ್ನಲ್ ಆದರು, ಫಸ್ಟ್ ಗಾಡಿ ಅಲ್ವಾ. ಸೊ ಆ ಥರ ಒಂದು ಸೆಂಟಿಮೆಂಟು, ಎಮೋಷ್ನಲ್ಲು. ಸೊ ಕಾರು ಕಲರ್ ಹೆಂಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾರ್ಯಾರಿಗೆ ಕಾರ್ ಇಷ್ಟ ಆಯಿತು ಅಂತ. ಸೊ ಇವಾಗ ನಮ್ಮ ಅಪ್ಪನ ಕೇಳ್ತೀನಿ ಕಾರ್ ಕಲರ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಕಾರ್ ಕಲರ್ ಹೆಂಗೈತೆ? ಸೂಪರ್ ಆಗಿದೆ. ಆ್ಯಕ್ಚುಲಿ ಕಾರ್ ನಾವು ಫಸ್ಟು ಬೇರೆ ಕಲರ್ ಬುಕ್ ಮಾಡಿದ್ದು, ಅದಾದಮೇಲೆ ಸ್ವಲ್ಪ ಜಲ್ದಿ ಬೇಕು ಅಂತ ಅಂದ್ಬಿಟ್ಟು ಈ ಕಾರ್ ಈಗ ಹೊರಗಡೆ ಬಂದಮೇಲೆ ತುಂಬ ಚೆನ್ನಾಗಿದೆ. ನೋಡಿ ಗೋಲ್ಡ್ ಕಲರ್ ಫುಲ್ಲು ಹೆಂಗೆ ಕಾಣಿಸುತ್ತೆ. ನಮ್ಮಮ್ಮ ದೇವಸ್ಥಾನ ಒಳಗಡೆ ಹೋಗಿದ್ದಾರೆ. ಸೊ ನಾನು ನಿಮಗೆ ಕಾರ್ದು ಒಳಗಡೆ ಇಂಟೀರಿಯರ್ ತೋರಿಸ್ತೀನಿ. ಸೊ ನೋಡಿ, ನಮ್ಮದ್ರಲ್ಲಿ ಸನ್ ರೂಫ್ ಇದೆ, ಸೀಟ್ಸು ಎಲ್ಲದರಲ್ಲೂ ಇರುತ್ತೆ. ಕಾರ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ, ಬಟ್ ಸದ್ಯಕ್ಕೆ ನಿಮಗೆ ಕಾರ್ ಇಂಟೀರಿಯರ್ ತೋರಿಸ್ಬಿಡ್ತೀನಿ. ಸೊ ಕೀ ಸೊ ನಮ್ಮ ಕೀ ಈ ಥರ ಇರುತ್ತೆ, ಹಿಂಗೆ ಓಪನ್ ಆಗುತ್ತೆ. ಆ್ಯಂಡ್ ಸೊ ನೋಡ್ಬೋದು ಯಾವ ಥರ ಬರುತ್ತೆ ಅಂತ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಮತ್ತು ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸೊ ಇವಾಗ ಸ್ವಾಮೀಜಿಗಳು ಬಂದಿದ್ದಾರೆ. ಸೊ ಅವರು ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಸೊ ಹಾಗಾಗಿ ನಾವು ಇವಾಗ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇವಾಗ ಪೂಜೆ ನೋಡ್ಕೊಂಬರೋಣ ಬನ್ನಿ. ನಾಳೆ ಮಾಡಿಸ್ತೀನಿ ರೀ, ನಾನು ಇಲ್ಲೇ ಇರೋದು. ಹಾಂ ಮಾಡಿಸ್ತೀನಿ ಗಾಡಿಗೆ ಇಲ್ಲ ಪಾಪ ಪಾಪ ಇಸ್ಕೊ ಪಾಪ. महालक्ष्मी का विग्रह है विष्णु पत्नी का दीप सत्य महालक्ष्मी अनुग्रह सिद्धिरस्तु श्रीनिवास स्वामी अनुग्रह सिद्धिरस्तु. ಐಸ್ ಇವಾಗ ಫುಲ್ಲು ಪೂಜೆ ಎಲ್ಲ ಆಯಿತು. ಸೊ ಚಿಕ್ಕ ತಿರುಪತಿಯಲ್ಲಿ ಪೂಜೆ ಮುಗಿಸ್ಕೊಂಡು ಸೊ ನನ್ನ ತಮ್ಮ ಇನ್ನೂ ಅಲ್ಲೇ ಇದ್ದಾನೆ. ಸೊ ಕಲರು ಹೆಂಗೆ ನಿಮಗೆಲ್ಲರಿಗೂ ಯಾವ ಥರ ಅನಿಸ್ತು ಕಲರ್ ಬಗ್ಗೆ ಕಮೆಂಟ್ ಮಾಡಿ. ಸೊ ನಮ್ಮಮ್ಮ ಕಾರ್ ಮ್ಯಾಚಿಂಗ್ ಸೀರೆ ಹಾಕ್ಕೊಂಬಿಟ್ಟವ್ರೆ. ಇಲ್ಲಮ್ಮ ನೋಡಿಲ್ಲಿ ನೋಡಿ, ಕಾರ್ಗೆ ಮ್ಯಾಚಿಂಗ್ ಸೀರೆ ಹಾಕ್ಕೊಂಬಿಟ್ಟವ್ರು ನಮ್ಮ ಮಮ್ಮಿ. ಇಂದಮ್ಮ ಒಂದು ನಿಮಿಷ ಬಾಯ್ಲಿ ಬಾಯ್ ಹೆಂಗೆ ಅನಿಸ್ತು ಹೇಳು, ಹೆಂಗೆ ಅನಿಸ್ತು ಹೇಳು? ಚೆನ್ನಾಗೈತೆ ಕಲರು ನಮ್ಮಮ್ಮ ಫಸ್ಟ್ ಇಷ್ಟ ಇರಲಿಲ್ಲ ಕಲರು, ಇವಾಗ ಇಷ್ಟ ಆಯಿತಾ? ನೋಡಿ ಮತ್ತೆ ಪರವಾಗಿಲ್ಲ ಅಂತವ್ರೆ. ಸೊ ಸರಿ, ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನು ನೆಕ್ಸ್ಟ್ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸೋದಿದೆ. ಸೊ ನಿಮಗೆ ಏನನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಕಾರ್ ಯಾರಿಗೆ ಇಷ್ಟ ಆಯಿತು, ಕಲರ್ ಯಾರಿಗೆ ಇಷ್ಟ ಆಯಿತು, ಏನು ಲೈಕ್ ಆಯಿತು ಅಂತಲೂ ತಿಳಿಸಿ. ಕಾರ್ ಬಗ್ಗೆ ಇನ್ನೂ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನೆಕ್ಸ್ಟ್ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು, ಟೈಮ್ ಆಗ್ತಿದೆ ತುಂಬ. ಸೊ ಹಾಗಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಅಂತ ಆಗ್ತಿಲ್ಲ, ಕಾಮೆಂಟ್ ಮಾಡಿ.
ಒಂದೇ ಆ್ಯಂಗಲ್ ಸರಿ ಟಿಶ್ಯೂನ ಒರೆಸ್ಕೊಳ್ಳೋಣ. ಅರ್ಶಿನ ಶುಭ ಒಳ್ಳೆ ಆಯ್ತು 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 ಆಗ್ತಾ ಇರೋದು. ಹಂಗೆ ಹಂಗೆ Thank you.